ಸನ್ಮಾನ್ಯ ಸಭಾಧ್ಯಕ್ಷರೇ, ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನ ತಂದಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರಾದ್ಮೇಲೆ. ಆದರೆ ನಮ್ಮ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇವತ್ತೇನಾಗಿದೆ ಅಂತ ಅಂದರೆ, ಸರ್ಕಾರಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಾದ ನಂತರ ಕೆಲವು ಸಂಘ ಸಂಸ್ಥೆಗಳಿಗೆ, ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಈ ಪಾಣಿನ ದೃಢೀಕರಣ ಮಾಡ್ತಾರೆ, ನಾಳೆ ಬೆಳಗ್ಗೆ ಮತ್ತೆ ಪ್ರೈವೇಟ್ ಅವ್ರ ಹೆಸರಲ್ಲಿ ಬರುತ್ತೆ. ಈ ಥರದ್ದು ಅನೇಕ ಸಮಸ್ಯೆಗಳಿದೆ, ಸುಧಾರಣೆಯನ್ನು ತಂದಿದ್ದಾರೆ. ಇದನ್ನ ಮಾಡ್ತಕ್ಕಂಥದ್ದು ಮತ್ತೆ ಆಶ್ರಯ ಯೋಜನೆಗಳನ್ನ ಅದನ್ನ ಗುರುತಿಸಿ ಕೊಡ್ತಕ್ಕಂಥದ್ದು. ಆಮೇಲೆ ಸರ್ಕಾರಿ ಇದನ್ನ ಆಶ್ರಯ ಯೋಜನೆಗೆ ಸರ್ಕಾರ ಕೊಟ್ಟಿರುತ್ತೆ, ಅದನ್ನ ಪ್ರೈವೇಟ್ ಅವರು ಅದನ್ನ ಕಬಳಿಸ್ಲಿಕ್ಕೆ ನೋಡಿದಾಗ ಅದನ್ನ ಸರ್ಕಾರದ ವಕೀಲರ ಮೂಲಕ ಅದನ್ನ ಸರ್ಕಾರದ ಅಸ್ತಿತ್ವಕ್ಕೆ ತಗೊಂತಕ್ಕಂಥದ್ದು ಒಂದಿಷ್ಟು ಆಗ್ಬೇಕು ಅಂತಕ್ಕಂಥ ನನ್ನ ಮನವಿ. ಅಧ್ಯಕ್ಷರೇ, RTC ಕೊಟ್ಟರೆ ರಿಜಿಸ್ಟರ್ ಆಗ್ತದೆ ನಿಜ. ವಂಶವೃಕ್ಷನ ಕೊಡ್ತಾರೆ. ವಂಶವೃಕ್ಷ ಕೊಡುವಾಗ ತಪ್ಪು ಮಾಹಿತಿನ ಕೊಟ್ಟು ರಿಜಿಸ್ಟರ್ ಮಾಡಿಬಿಡ್ತಾರೆ. ಅಂದರೆ ವಂಶವೃಕ್ಷದಲ್ಲಿ ಅವರ ವಂಶದ ಅಣ್ಣ ತಂಗಿನೋ ಅಥವಾ ಮಕ್ಕಳನ್ನೋ ಬಿಟ್ಟು 3-4ನೇ ರಿಜಿಸ್ಟರ್ ಆದವ್ರ ಮೇಲೆ ಆ ಮಕ್ಳಿಗೊಂದು ಕೇಸ್ ಆಗ್ತವೆ, ನಮ್ಗೆ ಭಾಗಾಂಶ ಬರಬೇಕು ಅಂತ. ಇದು ಹೇಗೆ, ಇದನ್ನು ತಪ್ಪಿಸೋ ಬಗ್ಗೆ ಹೇಗೆ ಅಂತ ಹೇಳಬೇಕು. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕಕ್ಕೆ ಸಂಬಂಧಿಸಿದಂತ ಅಥವಾ ನೋಂದಣಿಗೆ ಸಂಬಂಧಿಸಿದಂತ ಒಂದು ಅರ್ಧ ವಿಷಯಗಳನ್ನ ಹೇಳಿದ್ದಾರೆ. ಇನ್ನು ಅರ್ಧ ವಿಷಯಗಳು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೋಂದಣಿಗೆ ಸಂಬಂಧಪಟ್ಟಾಗೆ ಆಶ್ರಯ ನಿವೇಶನಗಳು ನೋಂದಣಿ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದು ನಿಜ, ಅದಕ್ಕೆ ನಮ್ಮ ಗಮನದಲ್ಲಿ ಇದೆ. ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಸಭಾಧ್ಯಕ್ಷರೇ. ಎರಡನೇದು, ನಾವು ಈ ರೆವಿನ್ಯೂ ಲೇಔಟ್ಗಳಲ್ಲಿ ನೋಂದಣಿ ನಿಲ್ಲಿಸಿದ ಮೇಲೇನೂ ಕೂಡ ಓಲ್ಡ್ ಡೇಟ್ ಹಾಕಿ ಕೆಲವರು ನೋಂದಣಿ ಮಾಡಿರುವಂತಹದ್ದು ನಡೆದಿದೆ, ನಮ್ಮ ಗಮನಕ್ಕೆ ಬಂದಿದೆ. ಅದನ್ನ ನಾವು ಕೆಲವ್ರ ಮೇಲೆ ಏನಾಗುತ್ತೆ, ಅದು ಕಟ್ ಆಫ್ ಡೇಟ್ಗೆ ಮೊದಲೇ ಲಾಗಿನ್ ಕ್ರಿಯೇಟ್ ಮಾಡಿದ್ರು ಅಂತೇಳಿ ಒಂದು ಸಮಜಾಯಿಷಿ ಹೇಳ್ಕೊಂಡು ಲೀಗಲಿ ಪ್ರೊಟೆಕ್ಷನ್ ತಗೊಂಡು ಮಾಡ್ತಾ ಇದ್ದಾರೆ. ಬಟ್ ನಮ್ದು ಪ್ರಯಾರಿಟಿ ಏನಿದೆ, ಅವ್ರನ್ನ ಕಳ್ಳರನ್ನ ಹುಡ್ಕೋದಕ್ಕಿಂತ, ತಪ್ಪು ಮಾಡೋರ್ನ ಹುಡ್ಕೊಂಡು ಹೋಗೋದಕ್ಕಿಂತ ತಪ್ಪಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹುಡುಕ್ಬಿಟ್ಟು ಆ ತಪ್ಪುಗಳ ಅವಕಾಶನ ಬಂದ್ ಮಾಡುವಂತಹದ್ದು, ಅದ್ರ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಇದ್ದೇವೆ. ಮೂರನೇದು, ಈ ಕೆಲವರು ಮಾತಾಡಿದ್ರು, ಕೆಲವರು ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನೋಂದಣಿ ಮಾಡಿಬಿಟ್ರೆ ಒಂದು ಬಾರಿ, ಅವರಿಗೆ ನೆಕ್ಸ್ಟ್ ಪರಿಹಾರ ಸಿವಿಲ್ ಕೋರ್ಟ್, ಹೈಕೋರ್ಟ್, ಆಮೇಲೆ ಸುಪ್ರೀಂ ಕೋರ್ಟ್. ಇಷ್ಟರಲ್ಲಿ 20 ವರ್ಷ ಬೇಕಾದ್ರೂ ಹೋಗ್ಬಿಡುತ್ತೆ. ಆ 20 ವರ್ಷ ಆಸ್ತಿ ತನ್ನದಾಗಿದ್ರು ಕೂಡ ಮಾಲೀಕತ್ವ ಸಾಬೀತುಪಡಿಸೋದಿಕ್ಕೆ ಕೋರ್ಟ್ ಇಂದ ಹೊರಗೆ ಬರೋದ್ರೊಳಗಡೆ ಸುಸ್ತಾಗಿ ಅರ್ಧಂಬರ್ಧ ರೇಟ್ಗೆ ಮಾರ್ಕೊಂಡವರು ಕೂಡ ಇದ್ದಾರೆ. ಸೊ ಇದಕ್ಕೆ ಈ ನಕಲಿಗೆ ಕಡಿವಾಣ ಹಾಕಬೇಕು ಅಂತಾನೆ ನಾವೀಗ RTCಯನ್ನ ಇಂಟೆಗ್ರೇಟ್ ಮಾಡಿರೋದು. ಇನ್ಮೇಲೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಭೂಮಿಯಿಂದ ತಗೊಳ್ತೀವಿ ಅಥವಾ ಈ ಖಾತೆಯಿಂದ ತಗೊಳ್ತೀವಿ. ಅದಕ್ಕೂ ಮೀರಿ ಆದಲ್ಲಿ ನಾನೀಗ ನೋಂದಣಿಯಲ್ಲಿ ಆಧಾರನ್ನು ಕಡ್ಡಾಯ ಮಾಡಿದ್ದೇನೆ. ಸೊ ಇಂಪರ್ಸನೇಷನ್ಗೆ ಅವಕಾಶ ಕಟ್ ಮಾಡಿದ್ದೇನೆ, ಇಂಪರ್ಸನೇಷನ್ ಆಗದಂಗೆ. ಅದಕ್ಕೂ ಮೀರಿ ಏನಾದ್ರೂ ಮಾಡಿದ್ರೆ ಕಾನೂನಲ್ಲಿ ಬದಲಾವಣೆ ಈಗಾಗಲೇ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಯಾರಾದ್ರೂ ಫ್ರಾಡ್ ಆರ್ ಇಂಪರ್ಸನೇಷನ್ ಇದ್ದಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗೋದ್ರ ಬದಲಿಗೆ DR ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಅರ್ಜಿ ಕೊಡಬಹುದು, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅದನ್ನ ರದ್ದುಪಡಿಸಬಹುದು ಅಂತ ಕಾನೂನಲ್ಲಿ ಈಗಾಗಲೇ ಒಂದು ಸಿಂಪಲ್ ಆಗಿ ಜನಕ್ಕೆ ಕೈಗೆಟಕುವ ಅಂತರದಲ್ಲಿ ಒಂದು ಅವರಿಗೆ ಪರಿಹಾರ ಕ್ರಮವನ್ನ ತಗೊಂಡು ಬಂದಿದ್ದೇನೆ. ಆಲ್ರೆಡಿ ಕಾನೂನು ತಿದ್ದುಪಡಿ ಆಗಿದೆ. ಈ ತಿಂಗಳಲ್ಲಿ ರೂಲ್ಸ್ ಅನ್ನ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡ್ತಾ ಇದ್ದೇನೆ. ಆಬ್ಜೆಕ್ಷನ್ಸ್ ಹಿಯರ್ ಮಾಡಿ ಫೈನಲೈಸ್ ಮಾಡಿ ಅದನ್ನ ಇಮಿಡಿಯೇಟ್ಲಿ ಡ್ರಾಫ್ಟ್ ಪೀರಿಯಡ್ ಆದ ತಕ್ಷಣ ಅದನ್ನ ಫೈನಲ್ ನೋಟಿಫಿಕೇಶನ್ ಮಾಡಿ, ಅಂತ ಫ್ರಾಡು ಇಂಪರ್ಸನೇಷನ್ ಆದಂತ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ರಿಲೀಫ್ ಸಿಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇದರಿಂದ ಕೋರ್ಟ್ಗಳಿಗೆ ಅಲಿಯೋದು ಇದ್ದೇ ಇರುತ್ತೆ, ಆಮೇಲೆ ಹೋಗ್ತಾರೆ, ಆಮೇಲೆ ಯಾಕಂದ್ರೆ ಯಾಜು ಬಾಜುದಾರರು ಹೋಗ್ತಾರೆ. ಬಟ್ ಒಂದು ಇಮಿಡಿಯೇಟ್ ರಿಲೀಫ್ ಕೊಡುವಂತಹದ್ದು. ಇನ್ನು ಸುಮಾರು ಜನ ಸರ್ವರ್ ಬಗ್ಗೆ ಮಾತಾಡಿದ್ದಾರೆ. ನಾನು ಅದಕ್ಕೆ ಹೆಚ್ಚಿಗೆ ವಾದ ಮಾಡಲಿಕ್ಕೆ ಹೋಗೋದಿಲ್ಲ. ಅವರ ಸಜೆಷನ್ ಅನ್ನ ನಾನು ಫೀಡ್ಬ್ಯಾಕ್ ಆಗಿ ತೆಗೆದುಕೊಂಡು, ಕೆಲವು ದಿನ ಸರ್ವರ್ ಪ್ರಾಬ್ಲಮ್ ಆಗಿರೋದು ನಿಜ, ಆದ್ರೆ ನನ್ನ ಪ್ರಕಾರ ಅದು ಡೇ ಟು ಡೇ ಅಲ್ಲ, ಬಟ್ ಪ್ರಾಬ್ಲಮ್ ಇರೋದು ನಿಜ. ಸರ್ವರ್ ಇಂಪ್ರೂವ್ಮೆಂಟ್ ಮಾಡಬೇಕು ಕೆಪಾಸಿಟಿ ಅನ್ನುವಂಥದ್ದು ಅನೇಕ ಸದಸ್ಯರ ಅಭಿಪ್ರಾಯ ಇದೆ. ಅದನ್ನ ನಾನು ಗೌರವವಾಗಿ ಸ್ವೀಕರಿಸಿ ಅದ್ರ ಕಡೆಗೆ ನಾವು ವರ್ಕ್ ಮಾಡ್ತೇವೆ. ಇನ್ನ
ಶಿವಮೊಗ್ಗದು ಒಂದು 94D ಅಂತ ಒಂದು ಪ್ರಾವಿಷನ್ ಇದೆ. ನನ್ನ ಪ್ರಕಾರ ಅದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ನನಗೆ ಕೇಸ್ ಕೊಡಿ, ನಾನು DC ಅವ್ರ ಹತ್ರ ಮಾತಾಡ್ತೇನೆ. ತಾವು ಅಷ್ಟೇ ಸುಳ್ಯದು ತಾವೇನ್ ಹೇಳಿದಿರಾ ನನಗೆ ಮತ್ತೆ ನನಗೆ ಕೊಟ್ರೆ ಅದು ನಾನು ಚೆಕ್ ಮಾಡಿಸ್ಲಿಕ್ಕೆ ಜ್ಞಾನೇಂದ್ರ ಅವರು ಮತ್ತು ಸುಳ್ಯದು ನನಗೆ ಸ್ವಲ್ಪ, ಯಾಕಂದ್ರೆ ಒಂದು ಕೇಸ್ ಇದ್ದಂಗೆ ಸೊ ನೀವೇನು ಅಂತ ನನಗೆ ಕೊಟ್ರೆ ಅದನ್ನ ನಾನು ವರ್ಕೌಟ್ ಮಾಡ್ತೇನೆ. ಇನ್ನು ಉಳಿದಿದ್ದು ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ಸಮಯದ ಇದಿರೋದ್ರಿಂದ ನಾನು ಅವೆಲ್ಲ ಕೇಸ್ ಬೈ ಕೇಸ್ ಅಡ್ರೆಸ್ ಮಾಡಬಹುದು. ಬಟ್ ಆದ್ರೆ ಈಗ ಈ ಬಿಲ್ಗೆ ಸಂಬಂಧಪಟ್ಟಾಗಿ ಇಷ್ಟು ವಿಷಯಗಳು ತಮ್ಮ ಗಮನ. ಇದು ಕಂಪ್ಲೀಟ್ ಆಗೋ ಮುಂಚೆ ಈಗ ಸಿಸ್ಟಮ್ ಅಲ್ಲಿ ತಂದಿದ್ರೆ ಹೌದು ಒಳ್ಳೇದಾಯ್ತು. ಈಗ ಅಪ್ಲೋಡ್ ಮಾಡುವಾಗ ನನ್ನ ರೆಕಾರ್ಡ್, ಜನಸಾಮಾನ್ಯ ರೆಕಾರ್ಡ್ ಎಲ್ಲ ಕರೆಕ್ಟ್ ಇದೆ, ಅವನು ಅಪ್ಲೋಡ್ ಮಾಡ್ಲಿಕ್ಕೆ ಕೊಡ್ತಾನೆ. ಅಲ್ಲಿ ಆಫೀಸರ್ ಅದನ್ನ ಕ್ಲಾರ್ಕ್ ಕನ್ಸರ್ನ್ ಕೇಸ್ ವರ್ಗ ಅಪ್ಲೋಡ್ ಮಾಡುವಾಗ ಅವನೇ ಮಿಸ್ಟೇಕ್ ಮತ್ತೆ ಅದು ತಪ್ಪಾಗಿ ಹೋದ್ರೆ ಮತ್ತೆ ಇವನೇ ಸುತ್ತಾಡ್ಬೇಕು ರೆಡಿ ಮಾಡ್ಲಿಕ್ಕೆ. ಸೊ ಒಂದು ತರಬೇಕು, ಏನಾದ್ರೂ ಜನಸಾಮಾನ್ಯ ಕೊಟ್ಟಂತ ಅರ್ಜೆಂಟ್ ತಪ್ಪಾಗಿ ಯಾರಾದ್ರೂ ಆ ಕೇಸ್ ವರ್ಕ್ ಕನ್ಸರ್ನ್ ಪರ್ಸನ್ ತಪ್ಪು ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.